ಯಾವಾಗ ದೇಶದಲ್ಲಿ ಟ್ರೈನ್ ಅಪಘಾತ ಆಗುತ್ತೆ ಆಗ ಎಲ್ಲ ಆರೋಪ ಲೋಕೋ ಪೈಲಟ್ ಮೇಲೆ ಬರುತ್ತೆ. ಆದರೆ ಇದರ ಹಿಂದಿನ ಸತ್ಯ ತಿಳಿದು ನೀವು ಶಾಕ್ ಆಗ್ತೀರಾ. ಟ್ರೈನ್ ಆಕ್ಸಿಡೆಂಟ್ ಆದಾಗ ಟ್ರೈನ್ ಅಥಾರಿಟಿ ತಮ್ಮ ಇನ್ವೆಸ್ಟಿಗೇಷನ್ ನ ಕೆಲಸ ಪ್ರಾರಂಭ ಮಾಡುತ್ತೆ. ಮತ್ತೆ ಇನ್ವೆಸ್ಟಿಗೇಷನ್ ನಲ್ಲಿ ಲೋಕೋ ಪೈಲಟ್ ಮೊದಲ ಆರೋಪಿ ಆಗಿರೋದಿಲ್ಲ. ಆಕ್ಸಿಡೆಂಟ್ ನ ನಂತರ ಟ್ರೈನ್ ಅಥಾರಿಟಿ ಎಲ್ಲಕ್ಕಿಂತ ಮೊದಲು ಟ್ರೈನ್ ಲೈನ್ ಸೆಕ್ಷನ್ ಅನ್ನ ಪೂರ್ತಿ ಕ್ಲೋಸ್ ಮಾಡುತ್ತೆ. ಅಂದ್ರೆ ಆ ಲೈನ್ ನಿಂದ ಯಾವುದೇ ಟ್ರೈನ್ ಬರೋದಿಲ್ಲ ಅಥವಾ ಹೋಗೋದಿಲ್ಲ. ಮತ್ತೆ ಅಥಾರಿಟಿ ಟ್ರೈನ್ ನ ಆಕ್ಚುಯಲ್ ಸ್ಪೀಡ್, ಬ್ರೇಕ್ ಪ್ರೆಷರ್ ಮತ್ತೆ ಸಿಗ್ನಲ್ ರೆಸ್ಪಾನ್ಸ್ ಡಿಜಿಟಲ್ ಡೇಟಾ ಅನ್ನ ಸಿಸ್ಟಮ್ ನಲ್ಲಿ ತುಂಬಾ ಸೂಕ್ಷ್ಮವಾಗಿ ಸೇವ್ ಮಾಡುತ್ತೆ. ಮತ್ತೆ ಈ ಡೇಟಾ ಮ್ಯಾನ್ಯುವಲಿ ಚೇಂಜ್ ಆಗೋದಿಲ್ಲ, ಏಕೆಂದ್ರೆ ರೈಲ್ವೆ ಸಿಸ್ಟಮ್ ಟೈಮ್ ಟು ಟೈಮ್ ಇದನ್ನ ಸೇವ್ ಮಾಡಿ ಇಡುತ್ತೆ. ನಂತರ ಟ್ರ್ಯಾಕ್ ನ ಮೈಕ್ರೋ ಲೆವೆಲ್ ಇನ್ಸ್ಪೆಕ್ಷನ್ ನಡೆಯುತ್ತೆ. ಉದಾಹರಣೆಗೆ ಟ್ರ್ಯಾಕ್ ನಲ್ಲಿ ಹೇರ್ ಲೈನ್ ಕ್ರ್ಯಾಕ್, ವೀಕ್ ಜಾಯಿಂಟ್ಸ್ ಮತ್ತೆ ಪಾಯಿಂಟ್ ಸ್ವಿಚ್ ಮಷೀನ್ಸ್ ಚೆಕ್ ಮಾಡಲಾಗುತ್ತೆ. ಏಕೆಂದ್ರೆ ಟ್ರ್ಯಾಕ್ ಒಂದೇ ಮಿಸ್ ಮ್ಯಾಚ್ ಟ್ರೈನ್ ಅನ್ನ ರಾಂಗ್ ಲೈನ್ ಮೇಲೆ ತಗೊಂಡು ಹೋಗುತ್ತೆ. ನಂತರ ಸಿಗ್ನಲ್ ಮತ್ತೆ ಕಂಟ್ರೋಲ್ ರೂಮ್ ನ ಲಾಕ್ಸ್ ಮ್ಯಾಚ್ ಆಗುತ್ತೆ. ಸಿಗ್ನಲ್ ಯಾವಾಗ ಚೇಂಜ್ ಆಯಿತು, ಯಾವ ಇನ್ಸ್ಟ್ರಕ್ಷನ್ ನೀಡಲಾಯಿತು ಮತ್ತೆ ಗ್ರೌಂಡ್ ರಿಯಾಲಿಟಿಯಿಂದ ಮಿಸ್ ಮ್ಯಾಚ್ ಆಯ್ತಾ ಅಥವಾ ಇಲ್ಲ. ಏಕೆಂದ್ರೆ ಭಾರತದಲ್ಲಿ ಆಕ್ಸಿಡೆಂಟ್ ಗಿಂತ ಜಾಸ್ತಿ ಸಿಸ್ಟಮ್ ಕೋಆರ್ಡಿನೇಷನ್ ಫೇಲಿಯರ್ ನಿಂದ ಆಗುತ್ತೆ. ಡ್ರೈವರ್ ನ ರೆಸ್ಪಾನ್ಸಿಬಿಲಿಟಿ ಆಗ ಬರುತ್ತೆ ಯಾವಾಗ ಎಲ್ಲಾ ಟೆಕ್ನಿಕಲ್ ಸಿಸ್ಟಮ್ಸ್ ಫಾಲ್ಟ್ ಫ್ರೀ ಆಗಿದ್ದಾಗ. ಇಂತಹ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.